ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಮನೇಲಿ ಮಕ್ಕಳು ಬ್ರೇಕ್ಫಾಸ್ಟ್ ತಿನ್ನಲ್ಲ ಅಂತಾರ, ಆರೋಗ್ಯಕರವಾದಂಥ ಆಹಾರ ತಿನ್ನಲ್ಲ ಅಂತಾರ. ಸೊ ಹಾಗಾದರೆ ಈ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. ನುಚ್ಚಿನ ಉಂಡೆ ಮಾಡೋಣ. ಸೊ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: ತೊಗರಿಬೇಳೆ 1 ಕಪ್ ತೊಗೊಂಡಿದ್ದೀನಿ. ಹೆಸರು ಕಾಳಾದರೂ ತೊಗೋಬೋದು, ಇಲ್ಲ ಹೆಸರು ಬೇಳೆ ಆದರೂ ತೊಗೋಬೋದು. ಸೊ ನಾನು ಹೆಸರು ಕಾಳು ತೊಗೊಂಡಿದ್ದೀನಿ. 1 ಕಪ್ ಕಡಲೆಬೇಳೆ, 1 ಕಪ್. ಬೇಕಾದರೆ ಎಲ್ಲ ಬೇಳೆಗಳು ಸೇರಿಸ್ಕೋಬೋದು ನೀವು. ಸೊ ನಾನು ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಇದರಲ್ಲಿ ಚೆನ್ನಾಗಿ ಬರುತ್ತೆ. 1 ಕಪ್ ಆದರೆ ಅದು ನೀರಲ್ಲಿ ನೆಂದಾಗ 2 ಕಪ್ ಆಗುತ್ತೆ. ಸೊ ಅದು ಜಾಸ್ತಿ ಪ್ರಮಾಣ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಹಾಕ್ಕೊಳ್ಳಿ. ನೀವು ಫಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಹಾಕ್ಕೊಂಡು ಮಾಡಿ. ಚೂರು ಒಂದು ಹಿಡಿಯಷ್ಟು ಹಾಕ್ಕೊಂಡ್ರೆ ಎಲ್ಲ ಬೇಳೆಗಳು ಸರಿ ಹೋಗುತ್ತೆ. ಸೊ ಇದನ್ನು ನಾನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಸೊ ಇದಲ್ಲೂ ಕಡ್ಡಿ ಎಲ್ಲ ಇರುತ್ತೆ, ಅದೆಲ್ಲ ತಗೊಂಡು ಕ್ಲೀನ್ ಮಾಡಿ ಮತ್ತು ನಾವು ಇದನ್ನು ನೀರಲ್ಲಿ ತೊಳ್ಕೊಂಡು ಇದನ್ನು ಒಂದು 4ರಿಂದ 6 ಗಂಟೆ ಹೆಸರುಬೇಳೆ ನೆನೆ ಇಡಬೇಕು. ಸೊ ನೆನೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತು ಬೇಳೆಗಳು ಚೆನ್ನಾಗಿ ನೀರಲ್ಲಿ ನೆನಿಬೇಕು. ಆಗ ಮಾತ್ರ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿ ತರಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ಮೊದಲಿಗೆ ನಾನು ಇದನ್ನು ತೊಳ್ಕೊಂಡು ಮತ್ತು ಈ ನೀರನ್ನೆಲ್ಲ ಒಂದು ಪಾತ್ರೆಯಲ್ಲಿ ಶೇಖರಣೆ ಮಾಡಿ ಗಿಡಗಳಿಗೆ ಹಾಕ್ಕೋಬೋದು. ಸೊ ಇದು ಒಳ್ಳೆ ಪೌಷ್ಟಿಕಾಂಶ ಉಳ್ಳಂತಹ ಒಂದು ನೀರು ಆಗುತ್ತೆ. ಸೊ ಇದು ಗಿಡಗಳಿಗೆ ಒಳ್ಳೆಯದು. ಸೊ ಇದು ಎಲ್ಲ ನೀರನ್ನು ನಾನು ಇದನ್ನು ತೊಳ್ಕೊಂಡು ಎಲ್ಲ ಇಟ್ಕೊಳ್ತೀನಿ. ಈ ನೀರನ್ನು ಶೇಖರಣೆ ಮಾಡಿ ಇಡ್ತೀನಿ ಗಿಡಗಳಿಗೆ ಹಾಕ್ಕೊಳ್ಳಿಕ್ಕೆ. ಆಗಿದೆ. ಇದಕ್ಕೆ ಅರ್ಧದಷ್ಟು ನೀರು ಹಾಕಿ ನಾವು ನೆನೆಯಲಿಕ್ಕೆ ಬಿಡೋಣ. ಒಂದು ರಾತ್ರಿಯಲ್ಲಿ ನೆನೆ ಹಾಕಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ತಿಂಡಿಗೆ ನಾವು ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ತುಂಬ ಸುಲಭದ ರೀತಿಯಲ್ಲಿ ಮಾಡ್ಕೋಬೋದು ನೋಡಿ. ನೆಂದಾಗಿದೆ. ಬೆಳಗ್ಗೆ ತೆಗೆದು ಇದನ್ನು ಜಲ್ರೆಯಲ್ಲಿ ಹಾಕ್ಕೊಂಡು ನೀರು ಬಗ್ಸ್ಕೊಂಡಿದ್ದೀನಿ. ಇದಷ್ಟು ಮೆಣಸುಕಾಳು ತೊಗೊಂಡಿದ್ದೀನಿ. ಅಂಶ ಹೆಚ್ಚಾಗಿರೋದ್ರಿಂದ ಇದು ತಿನ್ನಲೇಬೇಕಾಗುತ್ತೆ. ಸೊ ಅದರಿಂದ ಇದು ಪೌಷ್ಟಿಕಾಂಶ ಸತ್ವ ಉಳ್ಳಂತಹ ಒಂದು ಆಹಾರವಾಗಿರೋದ್ರಿಂದ ಎಲ್ಲನೂ ಒಂದೇ ಸಮನೆ ಸೇರಿಸ್ಕೊಂಡು ಒಳ್ಳೆಯ ಆರೋಗ್ಯಕರವಾದಂಥ ಒಂದು ಆಹಾರ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ನಾನು ಫ್ರೆಶ್ ಕರಿಬೇವು ತೊಗೊಂಡಿದ್ದೀನಿ, ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹೊಟ್ಟೆಲ್ಲ ತೆಗೆದು 1.5 ಬೆಳ್ಳುಳ್ಳಿಯಷ್ಟು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ 4 ದೊಡ್ಡ ಗಾತ್ರದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ನೀರಲ್ಲಿ ನೆನೆ ಹಾಕಿದ್ದೀನಿ. ಸೊ ಅದನ್ನು ಸಣ್ಣಗೆ ಹೆಚ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ತೀನಿ. ನೋಡಿ, ಮಿಕ್ಸಿಗೆ ಹಾಕ್ಕೊಂಡು ಇಷ್ಟಿಷ್ಟು ತರಿಯಾಗಿ ರುಬ್ಕೋಬೇಕು. ನೀವು ನುಣ್ಣಗೆ ರುಬ್ಬಬೇಡಿ, ತರಿಯಾಗಿ ರುಬ್ಕೋಬೇಕು. ಮಿಕ್ಸಿ ಜಾರಲ್ಲಿ 1-2 ಸರಿ ಪೇಪರ್ ಮಾಡಬೇಕು. ಚೂರಾಗಿ ಹಾಕ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದ್ರಿಂದ ನಮಗೆ ಬೇಗ ಆಗುತ್ತೆ. ಜಾಸ್ತಿ ಆಗಿದ್ರೆ ನಮಗೆ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಮತ್ತು ಸ್ವಲ್ಪ ತೊಗೊಂಡು ಹಾಕ್ಕೋಬೇಕಾಗುತ್ತೆ. ಮತ್ತು ಸೊ ಮೊದಲೇ ನೀವು ಇದನ್ನು ಸ್ವಲ್ಪ ಆಗಿ ಹಾಕ್ಕೊಳ್ಳಿ. ನೋಡಿ, ಎಲ್ಲ ನುಣ್ಣಗಾಗಿದೆ. ಸೊ ಇದಕ್ಕೆ ಎಲ್ಲ ಕಾಳುಗಳನ್ನ ರುಬ್ಬಿ ಇಟ್ಟಿದ್ದೀನಿ, ರೆಡಿ ಇದೆ. ನಾನು ಒಂದು ಅರ್ಧ ಇಡಿ ಕೊಬ್ಬರಿ ಸಣ್ಣದಾಗಿ ತುರುಬ್ಕೊಂಡು ಹಾಕ್ಕೊಳ್ಳೋಣ. ಇದಕ್ಕೆ ಕರಿಬೇವು ಸೇರಿಸ್ಕೊಳ್ಳೋಣ. ಸಣ್ಣಗೆ ಹೆಚ್ಕೊಂಡಿದ್ದೀನಿ ಕರಿಬೇವು. ಅದು ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ ಸೇರಿಸ್ಕೊಳ್ತೀನಿ. ಈರುಳ್ಳಿ ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದು ಎಲ್ಲ ಹಾಕಿ ಕಲಿಸ್ಕೊಳ್ಳೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೋಬೇಕು. ಇದು ಕೈಯಲ್ಲಿ ಕಲಿಸ್ಕೊಂಡ್ರೆ ಚೆಂದ. ಸೊ ಕೈಯಲ್ಲೇ ಕಲಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕಲಸಿ ಆಗಿದೆ. ಈಗ ಒಂದು ಪಾತ್ರೆ ರೆಡಿ ಮಾಡ್ಕೊಳ್ಳೋಣ. ಇದು ಕುಕ್ಕರ್ ಒಳಗಡೆ ಇಡೋ ಪಾತ್ರೆ. ಸೊ ಅದನ್ನು ನಾನು ಸ್ಟವ್ ಮೇಲೆ ಇಟ್ಟು ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದರ ಮೇಲೆ ಈ ಪಾತ್ರೆನ ಇಟ್ಟು ಜಲ್ರೆ ಇಟ್ಟು ಇದರಲ್ಲಿ ಎಲ್ಲ ಮುದ್ದೆಯನ್ನು ಮಾಡಿ ಒಂದೊಂದಾಗಿ ಸೇರಿಸ್ಕೊಳ್ತಾ ಹೋಗ್ತೀನಿ. ನೋಡಿ, ಈ ಥರ ಮಾಡ್ಕೋಬೇಕು. ಜಾಸ್ತಿ ಒತ್ತಬಾರ್ದು.
ಸೊ ಜಸ್ಟ್ ಹಂಗೆ ರೋಲ್ ಮಾಡಿ ಹಾಕ್ಕೊಳ್ಳೋದು. ಜಾಸ್ತಿ ಗಟ್ಟಿ ಮಾಡಿದ್ರೆ ಒಳಗಡೆ ಬೇಗ ಬೇಯಲ್ಲ. ಸೊ ಅದರಿಂದ ಲೈಟಾಗಿ ತೊಗೊಂಡು ರೋಲ್ ಮಾಡಿ ಇಟ್ಕೊಳ್ಳೋದು, ಗಟ್ಟಿಗೆ ಒತ್ತಬಾರ್ದು. ಸೊ ಇದೇ ಥರನೇ ಎಲ್ಲನೂ ಮಾಡಿ ಇಟ್ಕೋಬೇಕು. Oh my God. ಎಲ್ಲನೂ ಒಂದೊಂದಾಗಿ ಜೋಡಿಸ್ಕೊಂಡು ಆಗಿದೆ. ಇನ್ನು ಸ್ವಲ್ಪ ಗ್ಯಾಪ್ ಇರೋದ ಕಡೆ ಸ್ವಲ್ಪ ಉಂಡೆಗಳು ಮಾಡಿ ಇಡೋಣ. ಮತ್ತು ಎಷ್ಟು ಬೇಕಂತ ನೋಡಿಕೊಂಡು ಮಾಡ್ಕೋಬೇಕು. ಮತ್ತು ಉಳಿದಿದ್ದಾದರೆ ಫ್ರಿಜ್ಜಿಗೆ ಇಟ್ಕೊಂಡು ಸಾಯಂಕಾಲ ಹಾಗೆ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೋದು. ಸೊ ಇದು ಮಾಡಿ ಹಾಗೆ ರೆಡಿಯಾಗಿ ಇಡ್ಲಿ ಥರ ಮಾಡಿಕೊಂಡು ತಿನ್ನೋದು. ಸೊ ಇದು ಮಾಡಿಕೊಂಡು ಇಮಿಡಿಯೇಟಾಗಿ ತಿನ್ನೋದ್ರಿಂದ ಯಾವುದೇ ಪೌಷ್ಟಿಕಾಂಶ ಸತ್ವವನ್ನು ನಾವು ತಗೊಳ್ತೀವಿ. ತುಮ್ಸೆ ಆಗಿದೆ. ಇದನ್ನು ಮುಚ್ಚಳ ಹಾಕಿ ಮುಚ್ಚಿ ಒಂದು 15 ನಿಮಿಷ ಕಾಲ ಇಡೋಣ. ಇದು ಸ್ಟೀಮ್ ಆಗಲಿ, ಅಷ್ಟರಲ್ಲೇ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, 1 ಏಡಿಯಷ್ಟು ಮತ್ತು 1.5 ಏಡಿಯಷ್ಟು ಉರಿಗಡಲೆ, ಒಂದು 6 ಬೆಳ್ಳುಳ್ಳಿ ಹೆಸಳು, ಒಂದು 6 ಒಣಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋದು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಬೇರೆ ಸೊಪ್ಪು ತೊಳೆದಿಟ್ಟಿದ್ದೀನಿ, ಅದನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡೋಣ. ಮುಚ್ಚಳ ಹಾಕಿ ಗ್ರೈಂಡ್ ಮಾಡೋಣ. ಮತ್ತು ಈಗ ನಾನು ಒಂದು 2 ವೈಪ್ಗೆ ಚಟ್ನಿ ರೆಡಿ ಇದೆ. ಸೊ ಇದನ್ನು ಸರ್ವ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡಿ ಇಟ್ಕೊಳ್ಳೋಣ. ನುಚ್ಚಿನುಂಡೆ ರೆಡಿ ಇದೆ. ಸ್ಟವ್ ಆಫ್ ಮಾಡಿ ಪಾಕಕ್ಕೆ ಇಟ್ಕೊಳ್ಳೋಣ. ಸೊ ಇದು ಸ್ವಲ್ಪ ಆರ್ಕೋಬೇಕು. ಸ್ವಲ್ಪ ಆರಿದ ತಕ್ಷಣ ಇಮಿಡಿಯೇಟಾಗಿ ಇಡ್ಲಿ ಥರ ತೆಗೆದು ಎಲ್ಲ ಒಂದು ಪ್ಲೇಟ್ಗೆ ಇಟ್ಕೊಂಡು ತಿನ್ನೋದು ಅಷ್ಟೇ. ಸೊ ಇದು ಜಾಸ್ತಿ ತಣ್ಣಗಾದರೆ ತಿನ್ನೋಕ್ಕಾಗಲ್ಲ, ಬೆಚ್ಚಗಿದ್ದಂಗೆ ತಿಂದು ಮುಗಿಸ್ಬೇಕು. ತುಂಬಾ ಚೆನ್ನಾಗಿದೆ. ಎಲ್ರಿಗೂ ಲೈಕ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಲೈಕ್ ಆದಲ್ಲಿ ಒಂದು ಥಮ್ಸ್ ಅಪ್ ಕೊಡಲೇಬೇಕು, ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡಲೇಬೇಕು. ನೀವು ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದನ್ನು ನಾವು ನೋಡಿ ಇಷ್ಟೇ ಮಾಡಿ ಇಟ್ಕೊಳ್ಳೋದು. ಸೊ ಒಂದು ರುಚಿಕರವಾದಂಥ ಆರೋಗ್ಯಕರವಾದಂತಹ ಒಂದು ನುಚ್ಚಿನುಂಡೆ ಎಲ್ಲರೂ ಮಾಡ್ಕೊಳ್ಳಿ, ತಿನ್ನಿ, ಎಂಜಾಯ್ ಮಾಡಿ. ಮತ್ತು ನಮಗೂ ಕಮೆಂಟ್ ಮಾಡಿ ಯಾವ ಥರ ಇದೆ ಈ ರೆಸಿಪಿ ಅಂತ. ಇದ್ರ ಜೊತೆ ಚಟ್ನಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನು. ಈ ಥರ ಒಂದು ಚಟ್ನಿ ಮಾಡ್ಕೊಳ್ಳಿ, ಅದ್ರ ಜೊತೆ ನುಚ್ಚಿನುಂಡೆ ಇಟ್ಕೊಂಡು ತಿನ್ನಿ. ಸೊ ಇದು ನಾವು ತಿನ್ನೋದಷ್ಟೇ ಅಲ್ಲ, ಒಳ್ಳೆಯದಾಗಿ ಅರೇಂಜ್ ಮಾಡ್ಕೋಬೇಕು, ಒಳ್ಳೆಯದಾಗಿ ಆರ್ಗನೈಸ್ ಮಾಡಿ ಪ್ರೆಸೆಂಟೇಷನ್ ಕೊಡಬೇಕು, ಅದು ಮುಖ್ಯವಾದದ್ದು. ಸೊ ಇಷ್ಟು ಮಾಡಿದ್ದೀವಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸು ರಿಲೇಟಿವ್ಗೂ ಶೇರ್ ಮಾಡ್ಕೊಳ್ಳಿ.